ಇನ್ನೇನು ನಾನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಏನು ತೋರಿಸ್ಬೇಕು 2 ಅವರಲ್ಲಿ ತೋರಿಸಿದ್ದೀವಿ. ಸೊ ನಿಮ್ಗೇನು ಅನಿಸಿದೆ ಹಾನೆಸ್ಟಾಗಿ ಮೀಡಿಯಾದಲ್ಲಿ ಬರೀರಿ, ಮತ್ತು 4 ಜನಕ್ಕೆ ಮೆಸೇಜನ್ನ ತಲುಪಿಸಿ ಹೇಗಿದೆ ಫಿಲ್ಮ್ ಅಂತ. ಸೊ ನಾನು ಒಳ್ಳೆಯದೇ ಬರೀರಿ, ಹೀಗೆ ಬರೀರಿ ಅಂತ ಹೇಳಲ್ಲ. ಹಾನೆಸ್ಟಾಗಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಬರೀರಿ, ಬಟ್ ರೀಚ್ ಮಾಡಿಸಿ ಜನರಿಗೆ. ಇದೊಂದೇ ನಾನು ಕೇಳ್ಕೊಳ್ಳೋದು ಆ್ಯಸ್ ಎ ಡೈರೆಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಕಾನ್ಸೆಪ್ಟು ಪ್ರೊಡ್ಯೂಸರ್ ತೊಗೊಂಬಂದಿದ್ರು. ಸೊ ಆಮೇಲೆ ಡೆವಲಪ್ ಮಾಡಿದ್ದೀವಿ ಅದನ್ನು, ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡಿ ಈ ಮಟ್ಟಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. I hope you guys like the film. So I'll tell a little bit about my character. So my character is a gamer and a dancer, and in real life I'm a dancer. So it was very exciting to play this character, and I think this film will bring a lot of elements to the Kannada film industry because it has gaming, it has suspense, it's a family film. Everybody can go and watch it in the theaters, and it's very exciting, and I really wish that all of you guys watch it in theaters. So please go watch it. It's releasing tomorrow on May 10th. Yeah. Thank you. ಇಲ್ಲಿಂದ ಕೇಳಿಸುತ್ತೆ ಇಲ್ಲಿ ಇದು ಹಾಕೋಬೇಕಾ? ಎಲ್ಲಿಂದ ಕೇಳಿಸುತ್ತೆ? ಏನು ಹೇಳಿ? ಸೊ ನನ್ನ ಪಾತ್ರ, ನಾನು ಒಂದು ಆ್ಯಕ್ಟ್ರೆಸ್ ರೋಲ್ ಪ್ಲೇ ಮಾಡ್ತಾಯಿದ್ದೀನಿ ಪ್ಲೇ ಗೇಮ್ಸಲ್ಲಿ. ಆಮೇಲೆ ನಂದು ರೋಲ್ ಹೀಗಿದೆ ದ್ಯಾಟ್ ಅದರಲ್ಲಿ ಇಷ್ಟೆಲ್ಲ ತುಂಬ ಲೇಯರ್ಸ್ ಇದೆ. ಅಪ್ ಆ್ಯಂಡ್ ಡೌನ್ ನಿಮಗೆ ಟ್ರೇಲರ್ ಆಮೇಲೆ ಟೀಸರ್ ನೀವು ಎಷ್ಟು ನೋಡಿದ್ದೀರಾ, ಅದು ಒಂದು ಇಟ್ಸ್ ಜಸ್ಟ್ ಒನ್ ಪಾರ್ಟ್ ಆಫ್ ವಾಟ್ ಮೈ ಕ್ಯಾರೆಕ್ಟರ್ ಗೋಸ್ ಥ್ರೂ. ಆಮೇಲೆ ತುಂಬ ರಿಲೇಟಬಲ್ ಪಾತ್ರ ಹೇಳ್ಬೋದು, ನಾಟ್ ಬಿಕಾಸ್ ಶಿ ಈಸ್ ಅನ್ ಆ್ಯಕ್ಟ್ರೆಸ್, ಆದರೆ ವಾಟ್ ಎವರ್ ಶಿ ಗೋಸ್ ಥ್ರೂ ಇನ್ ದಿ ಎಂಟೈರ್ ಫಿಲ್ಮ್ ಜನ ರಿಲೇಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಲೈಫಲ್ಲಿ ಕೆಲಸ, ದುಡ್ಡು, ಫೇಮ್ ಇದೆಲ್ಲ ಬಿಟ್ಟು ದೇರ್ ಆರ್ ಸೋ ಮೆನಿ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಲೈಫ್ ಐ ಥಿಂಕ್. ಸೊ ಅದು ನನ್ನ ಕ್ಯಾರೆಕ್ಟರ್ ಥ್ರೂ ನಿಮಗೆ ಕಾಣಿಸ್ಕೊಳಕ್ಕೆ ಸಿಗುತ್ತೆ. ವಿಜಯ್ ಸರ್ ಜೊತೆ ಕೆಲಸ ಮಾಡಿ ನಂಗೆ ತುಂಬ ಚೆನ್ನಾಗಿ ಅನಿಸ್ತು. 1 ಸೆಕೆಂಡ್ಸ್, 1 ಕ್ಷಣ ಸಲಾಗೂ ನನಗೆ ಹೀಗೆ ಅನಿಸಿಲ್ಲ ದ್ಯಾಟ್ ತುಂಬ ಕಂಫರ್ಟಬಲ್ ಸ್ಪೇಸ್ ಕ್ರಿಯೇಟ್ ಮಾಡಿಕೊಟ್ರು. ಅಂದರೆ ನಂಗೆ ಹೀಗೆ ಅನಿಸಿಲ್ಲ ದ್ಯಾಟ್ ನಾನು ಇಷ್ಟು ದೊಡ್ಡ ಸ್ಟಾರ್ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ, ಯಾರು ಇಷ್ಟೆಲ್ಲ ಫಿಲ್ಮ್ಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ಐ ಥಿಂಕ್ ಒಂದು ಎಂಟೈರ್ ಟೀಮ್, ಡೈರೆಕ್ಟರ್ ಇರಲಿ, ಪ್ರೊಡ್ಯೂಸರ್ಸ್ ಇರಲಿ, ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಜೊತೆ ತುಂಬ ಹೆಲ್ದಿ ಎನ್ವೈರ್ಮೆಂಟ್, ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇತ್ತು ನಮ್ಮ ಆ್ಯಸ್ ಅನ್ ಆ್ಯಕ್ಟರ್ ನಮಗೆ ನಮ್ಮದು ಪರ್ಫಾರ್ಮೆನ್ಸ್ ತೋರಿಸ್ಕೊಳ್ಳೋಕ್ಕೆ. ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಕೇಳಿಸ್ತಾ ಇಲ್ಲ ಜೋರಾಗಿ? ಹಾಂ ಹಾಂ. ನೀವು ಹೇಳ್ದಂಗೆ ಸಿನಿಮಾ ಜವಾಬ್ದಾರಿಗಿಂತ ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡ್ತಿರೋ ಜವಾಬ್ದಾರಿ ಜಾಸ್ತಿ ಇತ್ತು. ಒಂದು ಯೂನಿಫಾರ್ಮ್, ಪೊಲೀಸ್ ಯೂನಿಫಾರ್ಮ್ ಹಾಕಿದ ತಕ್ಷಣವೇ ಅದಾಗೆ ಒಂಥರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಡುತ್ತೆ ನಮಗೆ. ಒಂದು ಸ್ವಲ್ಪ ಭಯ ಇತ್ತು, ಇನ್ಸ್ಪೆಕ್ಟರ್ ರೋಲ್ ಮಾಡ್ತಾ ಇದ್ದೀನಿ, ತುಂಬ ರಿಯಲಿಸ್ಟಿಕ್ ಆಗೂ ಇರಬೇಕು ಅಂತ. ಬಟ್ ತಕ್ಕಮಟ್ಟಿಗೆ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ರಿಲೀಸ್ ಆಗಿದೆ, ಸೊ ನೋಡಬೇಕು. ಎಸ್, ಮೆಟವರ್ಸ್. ಆ್ಯಕ್ಚುಲಿ ನಾನು ಗೇಮಿಂಗ್ ಬಗ್ಗೆ ಎಲ್ಲ ಅಫ್ಕೋರ್ಸ್ ಕೇಳಿದ್ದೆ, ಎಲ್ಲ ಮಾಡಿದ್ದೆ. ಬಟ್ ನಮ್ಮ ಡೈರೆಕ್ಟರ್ ಇದ್ರ ಬಗ್ಗೆ ನನಗೆ ಸ್ಟೋರಿ ಈ ಥರ ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ಕ್ರೈಮ್ಸು ಆಗುತ್ತೆ ಅಂತ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಹೋಗ್ತಾ ಸುಮಾರು ವಿಷಯಗಳು ತಿಳಿತಾ ಬಂತು. ಆ್ಯಂಡ್ ಇಂಡಿಯನ್ ಸಿನಿಮಾನಲ್ಲೇ ಐ ಡೋಂಟ್ ನೋ ಈ ಥರ ಒಂದು ಕಾನ್ಸೆಪ್ಟ್ ಬಂದಿದೆಯಲ್ವ. ಕನ್ನಡದಲ್ಲೂ ಡೆಫಿನೆಟಾಗಿ ಬಂದಿಲ್ಲ, ಬಟ್ ಇಂಡಿಯನ್ ಸಿನಿಮಾ ಗೊತ್ತಿಲ್ಲ. ಬಟ್ ಹೊಸದಾಗಿ ಟ್ರೈ ಮಾಡಿದ್ದೀವಿ, ಹೊಸದಾಗಿ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಈ ಸಿನಿಮಾ. ಆ್ಯಂಡ್ ನಾನು ಈ ಪಾರ್ಟ್ ಆಗಿದ್ದೀನಿ, ಈ ಸಿನಿಮಾದ ಪಾರ್ಟ್ ಅಂದರೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಸೊ ರಾಘು ಅವರು ನಂಗೆ ತುಂಬ ವರ್ಷದ ಪರಿಚಯ, ನಮ್ಗೆ ತುಂಬ ವರ್ಷದ ಕೆಲಸ ಜೊತೆಗೆ ಮಾಡಬೇಕು ಅಂತ ಅಂದ್ಕೊತಾ ಇದ್ವಿ. ಬಟ್ ಕಾಲ ಇವಾಗ ಕೂಡ ಬಂತು. ಆ್ಯಂಡ್ ಎಲ್ಲರಿಗೂ ಗೊತ್ತು ನಮ್ಮ ಚಿನ್ನಾರಿ ಮುತ್ತ ಈ ಸಚ್ ಅ ವರ್ಸಟೈಲ್ ಆ್ಯಕ್ಟರ್. ಅವ್ರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಫಿಲಮಲ್ಲಿ. ಹಿ ಲುಕ್ಸ್ ಲೈಕ್ ಅ 10th ಸ್ಟ್ಯಾಂಡರ್ಡ್ ಕಿಡ್. ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದಾಗ, ಕರಿಯರ್ ಸ್ಟಾರ್ಟ್ ಮಾಡಿದಾಗ ಹೆಂಗಿದ್ರೋ ಹಂಗೆ ಕಾಣಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇತ್ತು ಅವ್ರು ನೋಡ್ತಾ ಇರುವಾಗ. ಅಫ್ಕೋರ್ಸ್ ಅವ್ರ ಫ್ಯಾನ್ಸ್ಗಿನ್ನ ಖುಷಿ ಆಗ್ತಾ ಇದೆ.
ಆ್ಯಂಡ್ ಅವ್ರ ಜೊತೆ ಸೀನ್ಸ್ ಮಾಡೋದು ಲೈಕ್ ಐ ಸೇ ಆ್ಯಕ್ಟರ್ಸ್ಗೆ ಅವ್ರ ಕೋ ಸ್ಟಾರ್ಸ್ ಚೆನ್ನಾಗಿ ಮಾಡ್ತಾ ಇದ್ದರೆ ನಮಗೂ ಇನ್ನೂ ರೆಸ್ಪಾನ್ಸ್ ಕೊಡೋಕ್ಕೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇನ್ನೂ ಖುಷಿ ಆಗುತ್ತೆ, ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ. ಸೊ ಅದೇ ರೀತಿ ಅವರು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಚಿತ್ರದಲ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗ್ರೇ ಗೇಮ್ ಸಿನಿಮಾದ ಪ್ರೀಮಿಯರ್ ಶೋ ಇವತ್ತಾಗಿದೆ. ಇದು ಸಾಧಾರಣವಾಗಿ ನಾನು ಸಿನಿಮಾ ಮಾಡಿದಾಗ ಅಥವಾ ನನ್ನ ಎಲ್ಲ ಸಿನಿಮಾಗಳಿಗೆ ನಾನು ಮಾತಾಡೋದಕ್ಕಿಂತ ಇದು ಹೆಚ್ಚು ಭಾವನಾತ್ಮಕ ಆಗುತ್ತೆ. ಇದೊಂಥರ ನಮ್ಮ ಕುಟುಂಬದ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಅತಿಶಯೋಕ್ತಿನೂ ಅಲ್ಲ. ಯಾಕಂದರೆ ಇದರಲ್ಲಿ ನಮ್ಮ ಅಕ್ಕನ ಮಗ ಮೊದಲನೇ ಸಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಒಂದು ಪ್ರವೇಶವನ್ನು ಪಡೆದಿದ್ದಾನೆ. ಆ ಪ್ರವೇಶ ಅವನಿಗೆ ಪಡೆಯೋದಕ್ಕೆ ಸಾಧ್ಯ ಆಗಿದ್ದು ನಮ್ಮ ನಿರ್ದೇಶಕರು ಗಂಗಾಧರ್ ಸಾಲಿಮಠ್ ಸರ್ ಹಾಗೂ ಆನಂದ್ ಮುಗದ್ ಸರ್ ನಿರ್ಮಾಪಕರು ಇವರಿಂದ. ಒಂದು ಒಳ್ಳೆ ಕಥೆ ಇತ್ತು, ಆ ಒಳ್ಳೆ ಕಥೆನ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದರು. ಸಿನಿಮಾ ಮಾಡೋದಕ್ಕೆ ನಾವೆಲ್ಲ ಒಂದು ಚಿತ್ರತಂಡವಾದ್ವಿ. ಇವಾಗ ಆ ಸಿನಿಮಾ ನಾಳೆ ರಿಲೀಸ್ ಆಗ್ತಾಯಿದೆ. ಸಿನಿಮಾನ ನೋಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡೋಕ್ಕೆ ಹರ್ಸಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಈ ಪ್ರೀತಿಗೆ, ಈ ಪ್ರೋತ್ಸಾಹಕ್ಕೆ, ಈ ವಿಶ್ವಾಸಕ್ಕೆ ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ. ಅಮ್ಮ ಬಂದಿದ್ದಾರೆ. ಸಾಧಾರಣವಾಗಿ ಅಮ್ಮ ಹೊರಗಡೆ ಬರಲ್ಲ, ಆದರೆ ಇವತ್ತು ಅಮ್ಮನಿಗೂ ಕೂಡ ಇದು ಬಹಳ ತುಂಬಾ ಭಾವನಾತ್ಮಕ. ಈ ಸಮಯದಲ್ಲಿ ನಾನು ನನ್ನ ಶ್ರೀಮತಿನ ಬಹಳ ನೆನೆಸ್ಕೋತೀನಿ, ಬಹಳ ಸ್ಮರಿಸ್ತೀನಿ. ಯಾಕಂದರೆ ನಮ್ಮ ಚಿನ್ನು ಅಂದರೆ ಜೈ, ಅವನ ಬಗ್ಗೆ ಬಹಳ ಅಕ್ಕರೆ ಇತ್ತು, ಅವನ ಬಗ್ಗೆ ಬಹಳ ಕಾಳಜಿ ಇತ್ತು, ಬಹಳ ಮುದ್ದಾಗಿ ಕಾಣ್ತಾ ಇದ್ಲು ಅವನ್ನ. ಬಹಳ ಹೆಮ್ಮೆ ಪಟ್ಟಿರೋಳು, ಬಹಳ ಖುಷಿ ಪಟ್ಟಿರೋಳು. ಆಶೀರ್ವಾದ ಮಾಡ್ತಿದ್ದಾಳೆ ಅಂತಲೇ ನಾನು ಅನ್ಕೋತೀನಿ. ನಿಮ್ಮೆಲ್ಲರ ಮುಖಾಂತರ ಆ ಆಶೀರ್ವಾದ ನನಗೆ ಸಿಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಒಳ್ಳೆಯ ಸಿನಿಮಾ, ಒಳ್ಳೆಯ ಕಥೆ, ಒಳ್ಳೆಯ ಪಾತ್ರಗಳು, ಅದನ್ನು ನಿರ್ದೇಶಕರು ಬಹಳ ಬಿಗಿಯಾಗಿ ಸಿನಿಮಾ ಥಿಯೇಟ್ರಲ್ಲಿ ಒಂದು ಪ್ರಯಾಣವಾಗಿ ಆಡಿಯನ್ಸ್ನ ಕರ್ಕೊಂಡು ಹೋಗ್ತಾರೆ ಅಂತ ನನಗೆ ಇವತ್ತು ಥಿಯೇಟ್ರ್ ಕೂತ್ಕೊಂಡು ನೋಡಿದಾಗ ಆ ಅನುಭವ ಆಯಿತು. ಗೋವಾ ಫಿಲ್ಮ್ ಫೆಸ್ಟಿವಲಲ್ಲೂ ಕೂಡ ಈ ಸಿನಿಮಾ ನೋಡಿದಾಗ ನಮಗೆ ಬಹಳ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತು. ಆ ಪ್ರತಿಕ್ರಿಯೆ ಇನ್ನೂ ಹೆಚ್ಚಾಗಲಿ, ನಿರ್ಮಾಪಕರಿಗೆ ಬಹಳ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಆಗಮನ ಥಿಯೇಟ್ರಲ್ಲಿ ನಾವು ಕಾಯ್ತಾ ಇರ್ತೀವಿ. ಮತ್ತೊಮ್ಮೆ ಜೈ ಹಿಂದ್, ಜೈ ಕರ್ನಾಟಕ. ನೋಡ್ತಾ ಇದ್ದಾಗ ಒಂದು ಕಡೆ ಎಲ್ಲ ಶಿವಣ್ಣ ಮತ್ತು ನೀವು ಆ್ಯಕ್ಟ್ ಮಾಡಿದ್ದು ರಿಷಿ. ಹಾಂ, ಆ ರಿಷಿ ಅಂದರೆ ನನ್ನ ವೃತ್ತಿ ಜೀವನದಲ್ಲೇ ನನ್ನ ಪ್ರೊಫೆಷನಲ್ಲೇ ಸರ್ ಈ ಥರ ಪಾತ್ರನೂ ಮಾಡ್ಬೋದು ಅಂತ ಪ್ರೂವ್ ಮಾಡಿದೆ ರಿಷಿ. ಪ್ರಕಾಶನ ಆ ಥರ ಪಾತ್ರ ಮಾಡಿಸಿದ್ರಿಂದ ನನಗೆ ಒಬ್ಬ ಆ್ಯಕ್ಟರ್ ಆಗಿ ಬೇರೆ ಬೇರೆ ರೀತಿ ಪಾತ್ರಗಳನ್ನು ಪ್ರಯತ್ನ ಮಾಡೋಂಥ ಅವಕಾಶ ಸಿಕ್ತು. ಈ ಸಿನಿಮಾದಲ್ಲಿ ಗಂಗಾಧರ್ ಸಾಲಿಮಠ್ ಸರ್ ಬೇರೆ ಸಿನಿಮಾದಲ್ಲಿ ಏನು ಮಾಡ್ತೀರೋ ಗೊತ್ತಿಲ್ಲ ಸರ್, ಆದರೆ ಈ ಸಿನಿಮಾದಲ್ಲಿ ನನಗೆ ಹೀಗೇ ಬೇಕು, ನೀವೊಬ್ಬ ಸೈಕ್ಯಾಟ್ರಿಸ್ಟ್ ಆಗಿ ಹೀಗೆ ಕಾಣಿಸ್ಕೋಬೇಕು, ಹೀಗೆ ಮಾತಾಡಬೇಕು, ನಿಮ್ಮ ನಡವಳಿಕೆನೂ ಹೀಗೆ ಇರಬೇಕು ಅಂತ ಹೇಳಿದ್ರು. ಸೊ ನನ್ನ ಕೆಲಸ ಅಷ್ಟೇ, ನಿರ್ದೇಶಕರಿಗೆ ಏನು ಬೇಕೋ ಅದನ್ನು ನಾನು ಒಂದು ರೀತಿ ಅವ್ರು ಹೇಳಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಅದು ಬೆಳೆಸ್ಕೊಂಡು ಬಂದಿರೋ ರೂಢಿ. ಸೊ ಹಾಗಾಗಿ ನಿಮಗೆ ಅದು ಜ್ಞಾಪಿಸಿದೆ ಅಂತ ಹೇಳಿದ್ರೆ ಅದೆಲ್ಲೋ ನನ್ನ ಅದೃಷ್ಟ. ಇಲ್ಲ ಹೌದು ಹೌದು ಖಂಡಿತ. ಯಾಕಂದರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ಒಳ್ಳೆ ಕಥೆ ಇರಬೇಕು, ಅದಕ್ಕೆ ಭಾಳ ಒಳ್ಳೆ ಎಮೋಷನ್ ಇರಬೇಕು ಅಂತ ಅಂದ್ಕೊಂಡು ಮಾಡಿದ್ದು. ಅದರಿಂದ ಹೊರಗಡೆ ಬರಬೇಕಾದ್ರೆ ಆಡಿಯನ್ಸ್ ಏನು ತೊಗೊಂಡು ಬರ್ತಾರೆ, ಏನು ಅರ್ಥ ಮಾಡ್ಕೊಂಡು ಬರ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈ ಸಿನಿಮಾ ನೋಡಿ ಎಲ್ಲರ ತಲೆಯಲ್ಲೂ ಒಂದೊಂದು ವಿಚಾರ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ನಿರ್ದೇಶಕರು ಮಾಡಿರೋಂಥ ಪ್ರಯತ್ನದಲ್ಲಿ ಸಂಪೂರ್ಣ ಪ್ರಾಮಾಣಿಕ ಅಂತ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸೊ ನಾಳೆಯಿಂದ ನಮ್ಮ ಫಿಲ್ಮ್ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಗೆ ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ. ಐ ಹೋಪ್ ನೀವು ಯಾರ್ಯಾರು ಬಂದಿದ್ದೀರೋ ಅವ್ರಿಗೆಲ್ಲ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಕ್ಚುಲಿ ನಾನು ಸಿನಿಮಾ ನೋಡಿಲ್ಲ, ಕೂತ್ಕೊಂಡು ಆಚೆ ಬಂದು ಕೂತಿದ್ದೆ. ಭಯ ತಡ್ಕೊಳಕ್ಕಾಗಲ್ಲ, ಸಿನಿಮಾ ನೋಡೋಕ್ಕೆ ಆಗಲ್ಲ ನನಗೆ. ಸೊ ಅದಕ್ಕೆ ಆಚೆ ಬಂದು ಕೂತಿದ್ದೆ. ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ ಎಲ್ಲರೂ ರಿಯಾಕ್ಷನ್ನು, ರೆಸ್ಪಾನ್ಸ್ ಹೆಂಗಿದೆ ಅಂತ. ಸೊ ತುಂಬ ಚೆನ್ನಾಗಿತ್ತು ಆ ದಿನಗಳು. ಮಾಮನ ಜೊತೆ ಆ್ಯಕ್ಟ್ ಮಾಡೋದೇ ನನ್ನದೊಂದು ಭಾಗ್ಯ ಅನ್ಬೋದು. ಸೊ ಮಾಮನ ಜೊತೆ ಆಗಲಿ ಮತ್ತು ಇಡೀ ಟೀಮ್ ಜೊತೆ ಒಂದು ಒಳ್ಳೆ
ತುಂಬ ಕಲಿತೆ ಇಡೀ ಟೀಮ್ ಜೊತೆ. ಸೊ ಇಡೀ ಟೀಮ್ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಏನಾದ್ರು ತಪ್ಪು ಮಾಡ್ತಾಯಿದ್ರೆ ಚೆನ್ನಾಗಿ ತಿಕ್ತಾಯಿದ್ರು. ಸೊ ಐ ಥಿಂಕ್ ಆ ಟೀಮ್ನ ಮಿಸ್ ಮಾಡ್ಕೋತೀನಿ ಇವಾಗ. ಥ್ಯಾಂಕ್ ಯು ಸರ್. ನೋಡಿ ಎಲ್ಲ ಸೇರ್ಕೊಂಡಿದೆ. ಏನಂತೀರಾ? ಏನಂತ ಹೇಳಿ ನಿಮ್ಮಮ್ಮ ಇಲ್ಲಿ ಅವಳೆಲ್ಲ ಬನ್ನಿ ನೋಡಿ ಅವ್ರ ಅಜ್ಜಿಗೆ ತಿರುಗಾಡೋಕ್ಕಾಗಲ್ಲ. ಮೊಮ್ಮಗ ನೋಡೋಕ್ಕೋಸ್ಕರ ಬಂದಿದ್ದಾಳೆ ಅವಳು. ನೋಡಿ ಏನು ಹೇಳ್ತೀರಾ? ಎಲ್ಲ ಹೇಳಿದ್ದೀನಿ ಬಿಡ್ರಿ ಸಾಕು. ಏನು ಹೇಳ್ತೀರಾ ಅವ್ರಿಗೆ? ಥ್ಯಾಂಕ್ ಯು, ಬಾಯ್, ಆಲ್ ದ ಬೆಸ್ಟ್. ಬಿಡಿ ಸಾಕು. ಮಾತಾಡು. ಏನು ಹೇಳೋದು ನಾವೀಗ? ಎಲ್ಲ ಹೇಳೋದ್ರಲ್ಲೇ ಹೇಳಿದ್ದಾರೆ. ನಾವೇನು ಹೇಳೋದು ನೋಡಿ, ಇಲ್ಲಿ ನೀರೊಳಗಡೆ ಮೀನು ಈಜಕ್ಕೆ ಹೋಗುತ್ತೆ, ಈಜು ಕಲ್ಸೋಕ್ಕಾಗುತ್ತೆ ನಾವು? ಇಲ್ಲ. ಹಾಗೆ ನಿಜವಾಗಿ ಕೂಡ ನೋಡಿ, ಈಗ 1 2 3 ನಾನು ದೊಡ್ಡ ಮಗ, ಎರಡನೇ ಮಗ, ನನ್ನ ಮೊಮ್ಮಗ, ನನ್ನ ಮಗಳ ಮಗ. ನಿಜವಾಗ್ಲೂ ಕೂಡ ನಾನು ಈ ಮಟ್ಟದಲ್ಲಿ ಇಷ್ಟು ಮಟ್ಟಿಗೆ, ಅದರಲ್ಲೂ ಅವ್ರ ಮಾಮನ ಜೊತೆಯಲ್ಲಿ ಈ ಥರ ಆ್ಯಕ್ಟ್ ಮಾಡಿದೆ ಅಂದ್ಕೊಂಡಿರಲಿಲ್ಲ ನಾನು. ಸಂಬಂಧ ಬೇರೆ, ಆದರೆ ಆ್ಯಸ್ ಎ ಆಡಿಯನ್ಸೇ ನೋಡಿದಾಗ ಈ ಹೊಸ ಹುಡುಗ ಈ ಥರ ಎಲ್ಲ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ. ನನಗಿಂತ ಹೆಚ್ಚಾಗಿ ನೀವುಗಳೆಲ್ಲ ನೋಡಿದ್ದೀರಿ, ನೀವು ನೋಡಿ ಮೆಚ್ಕೋಬೇಕು. ಆದ್ದರಿಂದ ನಿಮ್ಗೆ ಆಶೀರ್ವಾದ ಈ ನಮ್ಮ ಕುಟುಂಬದ ಇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನನಗಂತೂ ಪಿಕ್ಚರು ತುಂಬ ಖುಷಿ ತಂದುಕೊಡ್ತು. ಜೊತೆಗೆ ಅವ್ರ ಮಾಮ ವಿಜಯ ರಾಘವೇಂದ್ರ ಅವ್ರ ಜೊತೆ ಒಳಗೆ ಆ್ಯಕ್ಟ್ ಮಾಡಿರೋದು ಇನ್ನೂ ಖುಷಿ ಕೊಟ್ಟಿದೆ. ಇಲ್ಲೋ ಒಂದೊಂದ್ಸರಿ ನನಗೆ ಒಂದೊಂದ್ಸರಿ ನರ್ವಸ್ ಆಗ್ತದೆ ಅಂದ್ಕೊಂಡಿದ್ದೆ. ಕೆಲವು ಸೀನ್ಗಳು ನೋಡ್ತಾ ಇದ್ದೆ. ಅಷ್ಟು ಲೀಲಾಜಾಲವಾಗಿ ಆ್ಯಕ್ಟ್ ಮಾಡಿದ್ದಾನೆ, ಭಾಳ ಖುಷಿ ತಂದಿದೆ. ಈ ನಿರ್ಮಾಣ ಮಾಡಿದ ಚಿತ್ರ ತಂಡದವ್ರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲ ಸಹ ಕಲಾವಿದರು ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ನೋಡಿ, ಇದಕ್ಕಿಂತ ಇನ್ನೇನು ಬೇಕು ನನಗೆ? ಹೇಳಿ ಮುರಳಿ. ಹಾಂ, ನೋಡ್ದೆ ಮುರಳಿ. ಮೊದಲಿಗೆ ಎಲ್ಲ ಮಾಧ್ಯಮದವರೆಗೂ ನಾನು ನನ್ನ ಮಿತ್ರರು ಅಂತ ಕನ್ಸಿಡರ್ ಮಾಡೋ ನಿಮಗೆಲ್ರಿಗೂ ನಾನು ವೆಲ್ಕಮ್ ಮಾಡಿದೆ ಆ್ಯಂಡ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾಕೆ ವೆಲ್ಕಮ್ ಮಾಡ್ತಿದ್ದೀನಿ ಅಂದರೆ, ಈಗ ನಿಮಗೆಲ್ಲ ಇನ್ನೊಂದು ಜವಾಬ್ದಾರಿ. ನಮ್ಮ ಅಕ್ಕನ ಮಗ ನಮ್ಮನ್ನೆಲ್ಲ ಎಷ್ಟು ಮಟ್ಟಿಗೆ ತಪ್ಪೆಲ್ಲ ಮಾಡಿದಾಗ ತಿದ್ದಿ ಮುಂದಕ್ಕೆ ಬೆಳೆಸಿದ್ರು, ಹೇಗೆ ನಮ್ಮನ್ನು ಇಷ್ಟು ರಕ್ಷಣೆ ಕೊಡ್ತಾ ಇದ್ರು, ಇನ್ನು ಮುಂದಕ್ಕೂ ನಮ್ಮ ಅಕ್ಕನ ಮಗ ಜೈ ಗ್ರೇ ಗೇಮ್ಸ್ ಒಂದು ಫಸ್ಟ್ ಪಿಕ್ಚರು. ಸಾಮಾನ್ಯವಾಗಿ ಹಲವಾರು ರೀಸೆಂಟ್ ಫಿಲ್ಮ್ಸನ್ನು ನೋಡ್ಕೊಂಡು ಬಂದಾಗ ಎಲ್ಲ ಫಿಲ್ಮು ತುಂಬ ಒಳ್ಳೊಳ್ಳೆ ಫಿಲ್ಮ್ಸ್ ಬಂದಿದೆ. ನಮಗೆ ಕ್ಯಾಟಗರೈಸ್ ಮಾಡೋದು ಬೇಡ, ಬಟ್ ಗ್ರೇ ಗೇಮ್ಸ್ ಬಗ್ಗೆ ಮಾತ್ರ ಮಾತಾಡಬೇಕು ಅಂದರೆ ನನಗೆ ತುಂಬ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್, ಎಸ್ಪೆಷಲಿ ಕ್ಲೈಮ್ಯಾಕ್ಸ್. ಆಮೇಲೆ ನಮ್ಮ ಅಣ್ಣ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಮುದ್ದಾಗಿ ಕಾಣಿಸ್ತಾರೆ ನಮ್ಮ ಅಣ್ಣ. ಅದು ಯಾಕೋ ಒಂಥರ ಭಾಳ ಒಂದೊಳ್ಳೆ ಕಳೆ ಇದೆ ಮುಖದಲ್ಲಿ. ಆ್ಯಂಡ್ ಚಿನ್ನೂ ಅಷ್ಟೇ, ಹೊಸಬ ಅನ್ನೋ ಅಂತ ಎಲ್ಲೂ ಹೊಸಬ ಹಾಗೆ ಅನಿಸಲ್ಲ. ಯಾಕಂದರೆ ಅವನೆಲ್ಲ ಥರವಾದ ಟ್ರೈನಿಂಗು ಮುಗಿಸ್ಕೊಂಡು ಡ್ರಾಮಾ ಆಗಿರಲಿ, ಡ್ಯಾನ್ಸ್ ಆಗಿರಲಿ ಆ್ಯಂಡ್ ಫೈಟ್ಸ್ ಆಗಿರಲಿ, ಅವ್ನು ಭಾಳ ಶ್ರದ್ಧೆಯಿಂದ ಬಂದು ಈ ಒಂದು ಪಾತ್ರಕ್ಕೆ ಅವ್ನು ನಿಭಾಯಿಸಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಭಾಳ ಇಷ್ಟ ಆಯಿತು. ಅವನ ಮಾಮನಾಗಿ ನಾನು ಹೇಳ್ತೀನಿ, ನನಗೆ ಭಾಳ ಇಷ್ಟ ಆಯಿತು. ಸೊ ಎಲ್ಲ ಪ್ರೇಕ್ಷಕರಿಗೂ, ಎಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೂ ನಾನೆಲ್ರಿಗೂ ಹೇಳೋದು ಕೇಳೋದೇನು ಅಂದರೆ, ದಯವಿಟ್ಟು ನಮ್ಮ ಹುಡುಗಂಗೆ ಒಂದು ಒಳ್ಳೆ ಜೀವನ ಕೊಡಿ, ಆದವ್ರು ಈ ಸಿನಿಮಾನ ನೋಡಿ ಅವನು ಒಳ್ಳೇದು ಮಾಡಿ ಅಂತ ಈ ಮೂಲಕ ನಾನು ಕೇಳ್ತೀನಿ. ನಮ್ಮ ಅಣ್ಣ ಹಾಗೂ ಜೈ ಇಬ್ರಿಗೂ ಒಳ್ಳೆ ಫಿಲ್ಮು, ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಹಾಗೂ ಎವ್ರಿ ಆ್ಯಕ್ಟರ್ ಇನ್ ದ ಫಿಲ್ಮ್. ವೆರಿ ಗುಡ್. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್, ಜೈ ಭುವನೇಶ್ವರಿ. ಗುಡ್ ಲಕ್. ಶೀಸ್. ಥ್ಯಾಂಕ್ ಯು. ಅಲ್ವಮ್ಮ?
ಹೇಳೋದ್ರಲ್ಲಿ ರೆಡಿ ಗೈಸ್ ನನ್ನ ಮಗ ಹಾಗೂ ಅಣ್ಣನ ಕರಿ ಅಣ್ಣ ನನ್ನ ಮಗ ಮೊಮ್ಮಗ ನನ್ನಿದಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಭಾಳ ಸಂತೋಷ ಪಡ್ತೀನಿ. ಇನ್ನು ನೀವೆಲ್ಲ ನೋಡಿ ಸಂತೋಷ ಪಡ್ಬೇಕು. ಒಂದು ಕಡೆ ಮಗ ಒಂದು ಕಡೆ ಮೊಮ್ಮಗ ಹೇಗೆ ಅನ್ನಿಸ್ತು? ಇಬ್ಬರು ಮಾಡಿದ್ದಾರೆ. ಇನ್ನೂ ಒಬ್ಬ ಮಗ ನೋಡಿ ನನ್ನ ಜೊತೆಗೆ ಕರ್ಕೊಂಡು ಅಂತ ಅವನೇ ಗಾಡಿ ಎಲ್ಲ ಅವರಿಬ್ಬರ ಬಗ್ಗೆ ಹೇಳಿ. ಚೆನ್ನಾಗಿ ಮಾಡಿದ್ದಾರಪ್ಪ. ಅವರಿಬ್ಬರು ಕಷ್ಟಪಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗನೂ ಚೆನ್ನಾಗಿ ಮಾಡಿದ್ದಾನೆ, ಮೊಮ್ಮಗನೂ ಚೆನ್ನಾಗಿ ಮಾಡಿದ್ದಾನೆ. ಫಸ್ಟ್ ಅವನು ಆ ಥರ ಡ್ಯಾನ್ಸ್ ಮಾಡ್ತಾನೆ ಅಂದರೆ ಜನಗಳಿಗೆ ಭಾಳ ಖುಷಿಯಾಗುತ್ತೆ. ಚೆನ್ನಾಗಿ ಬಂದ ಓಕೆನಾ? ಅವನಲ್ಲಿ ಚಿನ್ನು ಇಲ್ಲೇ ಇದಾನಲ್ಲ, ಚಿನ್ನು ಅವನು ಅದು ಎಲ್ಲ ಇಟ್ಕೊಂಡಿದ್ದಾರೆ ಆ ಕಡೆ ಮಾತಾಡ್ತಾರೆ. ಆಯಿತು ಬಿಡ್ಕಂದ ಇರಲಿ ಬಿಡು. ನಾನು ಚೆನ್ನಾಗಿ ಮಾಡಿದೆ ಬಿಡ್ಕಲ್ಲ. ಚಿನ್ನು ನೀನು ಹಾಕಿರೋ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದೆ. ಹೌದಾ? ಇಷ್ಟಪಡೋದು ನಾನು ಯಾವಾಗಲೂ. ಆಯಿತು ನಾನು ಕೂರಿಸ್ಲಾ? ಬೇಡ, ನಿಂತು ಮಾತಾಡ. ಓಹೋ ಅವನಿಗೆ ಚಿನ್ನು ಕರಿಯಪ್ಪ ಇದು ಇಡು. ಚಿನ್ನು ಬಂದು ಕರಿತೀನಿ, ನೀವು ಮಾತಾಡಿ. ಮುರಳಿ ಮಾತಾಡ್ಬಣ್ಣ, ಕರೀತೀನಿ. ಗ್ರೇ ಗೇಮ್ಸ್ ಕೂರ್ಸು ಅಮ್ಮನ, ಕೂರ್ಸ್ಬಿಡು. ಕೈ ಹಿಡ್ಕೊಂಬಿಡು. ಹಾಂ, ಕೈ ಹಿಡ್ಕೊಂಡು